ಮತ್ತಾಯ 7ನೇ ಅಧ್ಯಾಯ 24ನೇ ವಾಕ್ಯ ಹೇಳುತ್ತದೆ, ಆದುದರಿಂದ ಈ ನನ್ನ ಮಾತುಗಳನ್ನ ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನ ಹೋಲುವನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಸೊ ನನ್ನ ಒಂದು ಪ್ರಾರ್ಥನೆ ಏನೆಂಬುದಾಗಿ ನೋಡುವಾಗ, ನಾವು ದೇವರ ವಾಕ್ಯವನ್ನ ನಾವು ಕೇಳಿಸಿಕೊಳ್ಳುವುದು ಮಾತ್ರವಲ್ಲ, ದೇವರ ವಾಕ್ಯವನ್ನ ಓದುವುದು ಮಾತ್ರವಲ್ಲ, ದೇವರ ವಾಕ್ಯವನ್ನ ಅಧ್ಯಯನ ಮಾಡುವುದು ಮಾತ್ರವಲ್ಲ, ದೇವರ ವಾಕ್ಯವನ್ನ ನೀವು ನಾನು ಕೈಗೊಂಡು ನಡೆಯುವಂತ ಜೀವಿತವನ್ನ ಜೀವಿಸಲು ದೇವರ ಆತ್ಮನು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಯಾಕೋಬ 1ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ದೇವರ ವಾಕ್ಯವನ್ನ ಕೇಳುವವರು ಮಾತ್ರವೇ ಆಗಿರದೆ ಅದರ ಪ್ರಕಾರ ನಡೆಯುವವರಾಗಿರಿ ಎಂಬುದಾಗಿ ಯಾಕೋಬನು ಕೂಡ ವಾಕ್ಯದ ವಿಷಯದಲ್ಲಿ ಆತನು ಪ್ರೋತ್ಸಾಹಪಡಿಸುವ ಆತನಾಗಿದ್ದಾನೆ. ಸುಪ್ರಿಯರೇ, ದೇವರ ವಾಕ್ಯ, ದೇವರ ಮಾತುಗಳು ನೀವು ನಾನು ನಮ್ಮ ಬಾಳಲ್ಲಿ ಹಗುರವಾಗಿ ತೆಗೆದುಕೊಳ್ಳದೆ ಅದನ್ನ ಅತಿ ಪ್ರಾಮುಖ್ಯವಾದಂತ ವಾಕ್ಯ ಎಂಬುದಾಗಿಯೂ, ಸಂದೇಶ ಎಂಬುದಾಗಿಯೂ, ಆಜ್ಞೆ ಎಂಬುದಾಗಿಯೂ, ಕಟ್ಟಲೆ ಎಂಬುದಾಗಿಯೂ ಅದನ್ನ ನಾವು ನಂಬೋಣ, ಅಪ್ಪಿಕೊಳ್ಳೋಣ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯವನ್ನ ನಾವು ಧ್ಯಾನಿಸುತ್ತಿದ್ದೇವೆ. ಪ್ರಾರಂಭದಲ್ಲಿ ನಾವು ಧ್ಯಾನಿಸಿದೆವು 1,44,000 ಎಲ್ಲ 12 ಗೋತ್ರಗಳಿಂದ ಆರಿಸಲ್ಪಟ್ಟಂತ ದೇವರ ಮಕ್ಕಳು ಯಜ್ಞದ ಕುರಿಯಾದ ತನ್ನ ಜೊತೆಗೆ ನಿಂತುಕೊಂಡಿದ್ದಾರೆ. ಅವರು ಮಾಡಿದಂತ ಆರಾಧನೆಯನ್ನ ಕುರಿತು ಧ್ಯಾನಿಸಿದೆವು. ಅವರ ಒಂದು ಆರಾಧನೆಯ ಶಬ್ದ ವೀಣೆಗಳನ್ನ ನುಡಿಸುವ ಶಬ್ದದಂತಿತ್ತು ಎಂಬುದಾಗಿಯೂ ನಾವು ಧ್ಯಾನಿಸುತ್ತಾ ಬಂದೆವು. ಮಾತ್ರವಲ್ಲ, 4 ಜೀವಿಗಳು, 24 ಮಂದಿ ಹಿರಿಯರು, ವಿಮೋಚಿಸಲ್ಪಟ್ಟಂತವರು, ಇವರು ಹೊಸ ಹಾಡನ್ನ ಹಾಡಿದರು ಎಂಬುದಾಗಿಯೂ ಕೂಡ ನಾವು ಧ್ಯಾನಿಸುತ್ತಾ ಬಂದೆವು. ಸುಪ್ರಿಯ ಸೋದರ ಸೋದರಿಯರೇ, ಕಳೆದ ದಿನದ ಧ್ಯಾನದಲ್ಲಿ ನಾವು ಮೊದಲನೆಯ ದೇವದೂತನನ್ನ ಕುರಿತು ಧ್ಯಾನಿಸಿದೆವು. 2ನೆಯ ದೇವದೂತನು, 3ನೆಯ ದೇವದೂತನು, ಈ ರೀತಿಯಾಗಿ ಇವರುಗಳು ಕೊಡುವಂತ ಒಂದು ಸಂದೇಶವನ್ನ ಕುರಿತು ಧ್ಯಾನಿಸುತ್ತಿದ್ದೇವೆ. 6ನೇ ವಾಕ್ಯದಿಂದ 7ನೇ ವಾಕ್ಯದಲ್ಲಿ ನಾವು ಮೊದಲನೆಯ ದೇವದೂತನನ್ನ ಕುರಿತು ಧ್ಯಾನಿಸುತ್ತಾ ಬಂದೆವು. ದೇವದೂತರಂದ್ರೆ ಯಾರು? ಅವರು ಸಂದೇಶಕರು ಎಂಬುದಾಗಿ ಗ್ರೀಕ್ ಭಾಷೆ ತಿಳಿಸುವಂತದ್ದಾಗಿದೆ. ಅವರು ದೇವದೂತರುಗಳ ಮೂಲಕ ಧರ್ಮ ಪ್ರಮಾಣ ನಮಗೆ ಕೊಡಲ್ಪಟ್ಟಿತು ಎಂಬುದಾಗಿ ನಾವು ಧ್ಯಾನಿಸಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ದೇವದೂತರು ದಾನಿಯೇಲನನ್ನ ಬಲಪಡಿಸಿದರು, ದಾನಿಯೇಲನ ಜೊತೆಗೆ ಸಂದೇಶವನ್ನ ಕೊಟ್ಟರು ಎಂಬುದಾಗಿ ದಾನಿಯೇಲ 8ನೇ ಅಧ್ಯಾಯ 9ನೇ ಅಧ್ಯಾಯದಲ್ಲೂ ನಾವು ಧ್ಯಾನಿಸಿದ್ದೆವು. ಹೊಸ ಒಡಂಬಡಿಕೆಯಲ್ಲೂ ಕೂಡ ನಾವು ಮತ್ತಾಯ ಬರೆದ ಸುವಾರ್ತೆಯಿಂದ, ಲೂಕ ಬರೆದ ಸುವಾರ್ತೆಯಿಂದ ಯಾವ ರೀತಿಯಾಗಿ ದೇವದೂತರು ಜಕರಯನ ಬಳಿಗೆ ಹೋದನು, ಸಂದೇಶವನ್ನ ಕೊಟ್ಟನು, ಮರಿಯಳ ಬಳಿಗೆ ಹೋದನು, ಯೋಸೇಫನ ಬಳಿಗೆ ಹೋದನು, ಕುರುಬರ ಬಳಿಗೆ ಹೋದನು, ಪೌಲನ ಹತ್ತಿರ ನಿಂತು ಯಾವ ರೀತಿಯಾಗಿ ಪೌಲನನ್ನ ಬಲಪಡಿಸಿದರು ಎಂಬುದಾಗಿ, ದೇವದೂತರು ದೇವರ ಸಂದೇಶವನ್ನ ಕೊಟ್ಟರು ಎಂಬುದಾಗಿ ನಾವು ಧ್ಯಾನಿಸುತ್ತಾ ಬಂದೆವು. ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ದೇವದೂತರುಗಳು ಉಳಿಗದ ಆತ್ಮಗಳೆಂಬುದಾಗಿ ಕರೆಯಲ್ಪಡುವಂತವರಾಗಿದ್ದರು. ದೇವದೂತರುಗಳು ದೇವರ ಮಕ್ಕಳಾದಂತ ನಮಗೆ ಸೇವೆಯನ್ನ ಮಾಡುವಂತವರೆಂಬುದಾಗಿಯೂ ಕೂಡ ಧ್ಯಾನಿಸುತ್ತಾ ಬಂದೆವು. ಮತ್ತಾಯ 18ನೇ ಅಧ್ಯಾಯದಲ್ಲಿ ಪ್ರತಿಯೊಂದು ದೇವರ ಮಗುವಿಗೆ ಒಬ್ಬ ದೇವದೂತನನ್ನ ದೇವರು ದಯಪಾಲಿಸಿದ್ದಾನೆ ಎಂಬುದಾಗಿಯೂ ಕೂಡ ನಾವು ಕಲಿತೆವು. ಕೀರ್ತನೆ 91, ಆತನು ತನ್ನ ಭಕ್ತರ ಪಾದಗಳನ್ನ ಕಲ್ಲಿಗೆ ತಗಲದಂತೆ ತನ್ನ ದೂತರನ್ನ ಕಳುಹಿಸಿ ಅವರನ್ನ ಕಾಪಾಡುವನೆಂಬುದಾಗಿಯೂ ಕೂಡ ನಾವು ಧ್ಯಾನಿಸುತ್ತಾ ಬಂದೆವು. ಕೊರಿಂಥ ಪತ್ರಿಕೆಯಲ್ಲಿ ನಾವು ಓದುತ್ತೇವೆ, ನಾವು ದೇವದೂತರುಗಳಿಗೂ ಕೂಡ ನ್ಯಾಯವನ್ನ ತೀರಿಸುವವರಾಗಿದೆ ಎಂಬುದಾಗಿ ಧ್ಯಾನಿಸುತ್ತಾ ಬಂದೆವು. ಈ ದೇವದೂತರು ದೇವರ ಉದ್ದೇಶವನ್ನ ನೆರವೇರಿಸುವಂತವರಾಗಿದ್ದಾರೆ. ಈ ದೇವದೂತರು ದೇವರ ಸಂದೇಶವನ್ನ ಕೊಡುವಂತವರಾಗಿದ್ದಾರೆ. ಸೊ 6ನೇ ವಾಕ್ಯದಲ್ಲಿ ನಾವುಗಳು ಗಮನಿಸಿದೆವು, ಈ ದೇವದೂತನು ಆಕಾಶದ ಮಧ್ಯದಲ್ಲಿ ಹಾರಿ ಹೋಗುವವನಾಗಿದ್ದನು. ಮಾತ್ರವಲ್ಲ, ಈತನನ್ನ ಭೂನಿವಾಸಿಗಳೆಲ್ಲರೂ ಕೂಡ ಕಂಡರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಸೊ ಪ್ರಿಯ ದೈವ ಜನರೇ, ಹೇಗೆ ಸಾಧ್ಯ? ಈಗಿರತಕ್ಕಂತ ಟಿವಿ ಮಾಧ್ಯಮದ ಮೂಲಕ, ಯೂಟ್ಯೂಬ್ ಮಾಧ್ಯಮದ ಮೂಲಕ, ಇಂಟರ್ನೆಟ್ ಮಾಧ್ಯಮದ ಮೂಲಕ, ಫೇಸ್ಬುಕ್, ಟ್ವಿಟರ್ ಮೂಲಕವಾಗಿ ಬೇರೆ ನಾನಾ ವಿಧವಾದಂತ ಸಾಮಾಜಿಕ ಮಾಧ್ಯಮಗಳ ಮೂಲಕ, ಜಾಲ ತಾಣಗಳ ಮೂಲಕ ಈ ಸಂಗತಿಗಳನ್ನ ನಾವುಗಳು ದೇವರ ವಾಕ್ಯದಲ್ಲಿ
ಬರೆಯಲ್ಪಟ್ಟ ಹಾಗೆ ನೋಡಬಹುದು, ಕೇಳಬಹುದು ಎಂಬ ಸಂಗತಿಗಳನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. 3 ದೇವದೂತರುಗಳು 3 ಸಂದೇಶವನ್ನ ಕೊಡುತ್ತಿದ್ದಾರೆ. ಮೊದಲನೆಯ ದೇವದೂತನನ್ನ ನಾವು ನೋಡುವಾಗ ಆತನು ಶುಭ ವರ್ತಮಾನವನ್ನ ಕೊಟ್ಟನೆಂಬುದಾಗಿ 7ನೇ ವಾಕ್ಯದ 6ನೇ ವಾಕ್ಯದ ಕೊನೆಯ ಭಾಗದಲ್ಲಿ ನಾವು ಓದಿದೆವು. ಸಕಲ ಭಾಷೆಗಳನ್ನಾಡುವವರಿಗೆ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭ ವರ್ತಮಾನವು ಅವನಲ್ಲಿತ್ತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಸಂಕಟ ಕಾಲ ಮತ್ತು ಮಹಾ ಸಂಕಟ ಕಾಲದಲ್ಲಿ ಪ್ರಿಯ ದೈವಜನರೇ, ದೇವರು ತನ್ನ ಕರುಣೆಯನ್ನ ತೋರ್ಪಡಿಸುವಂತವನಾಗಿದ್ದಾನೆ. ನಮ್ಮ ದೇವರಿಗೆ ಒಂದು ಗುಣಲಕ್ಷಣ ಉಂಟು, ದೀರ್ಘಶಾಂತನೆಂಬುದಾಗಿ. ಪೇತ್ರನು ಇದನ್ನ ಕುರಿತು ತನ್ನ ಪತ್ರಿಕೆಯಲ್ಲಿ ಮಾತನಾಡುತ್ತಾ ಪೇತ್ರನು ತಿಳಿಸುತ್ತಿದ್ದಾನೆ, ಎಲ್ಲರೂ ನಾಶವಾಗುವುದು ದೇವರ ಚಿತ್ತವಲ್ಲ, ಎಲ್ಲರೂ ಕೂಡ ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಬರಬೇಕೆಂಬುದೇ ದೇವರ ಚಿತ್ತವಾಗಿದೆ. ಆದ ಕಾರಣ ದೇವರು ದೀರ್ಘಶಾಂತಿಯಿಂದ ಇದ್ದಾನೆಂಬುದಾಗಿ ದೇವರ ವಾಕ್ಯ ಸಾರುವಂತದ್ದಾಗಿದೆ. ಅದನ್ನೇ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಾಗ ಸಂಕಟ ಕಾಲದಲ್ಲಿಯೂ ಮತ್ತು ಮಹಾ ಸಂಕಟ ಕಾಲದಲ್ಲಿಯೂ 6ನೇ ಅಧ್ಯಾಯದಿಂದ ದೇವರು ಈ ಲೋಕದ ಮೇಲೆ ಹಲವು ವಿಧವಾದಂತ ನ್ಯಾಯ ತೀರ್ಪುಗಳನ್ನ ಬರಮಾಡುತ್ತಾನೆ. ತುತ್ತೂರಿಯ ನ್ಯಾಯ ತೀರ್ಪನ್ನ ಕುರಿತು ಧ್ಯಾನಿಸಿದೆವು ಮತ್ತು ಸುಳ್ಳಿಯ ನ್ಯಾಯ ತೀರ್ಪನ್ನ ಕುರಿತು ಧ್ಯಾನಿಸಿದೆವು. ಯಾವ ರೀತಿಯಾಗಿ ದೇವರು ಈ ಭೂಮಿಯ ಮೇಲೆ ಕ್ಷಾಮವನ್ನ ಬರಮಾಡುತ್ತಾನೆ, ನೀರಿನ ಕೊರತೆಯನ್ನ ಉಂಟು ಮಾಡುತ್ತಾನೆ, ಆಹಾರದ ಸಮಸ್ಯೆಯನ್ನ ಉಂಟು ಮಾಡುತ್ತಿದ್ದಾನೆ, ಆರ್ಥಿಕ ಸಮಸ್ಯೆಯನ್ನ ಉಂಟು ಮಾಡುತ್ತಾನೆ ಎಂಬ ಸಂಗತಿಗಳನ್ನ ಕುರಿತು ನಾವು ಧ್ಯಾನಿಸುತ್ತಾ ಬಂದೆವು. ಮನುಷ್ಯನು ಯಾವ ರೀತಿಯಾಗಿ ನಿರಾಶೆಯನ್ನ ಹೊಂದುತ್ತಾನೆ, ಮನುಷ್ಯನು ಯಾವ ರೀತಿಯಾಗಿ ಆಕಾಶ ಕಾರ್ಗತ್ತಲು ಆಗುವುದರ ಮೂಲಕವಾಗಿ ದುಃಖಿತನಾಗುತ್ತಾನೆ ಎಂಬುದಾಗಿಯೂ ಕೂಡ ನಾವು ಧ್ಯಾನಿಸುತ್ತಾ ಬಂದೆವು. ಈಗ ನಾವು ನೋಡುವ ಹಾಗೆ ಹಗಲಿನ ಸಮಯ ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲದಲ್ಲಿ ದೇವರು ಕಡಿಮೆಗೊಳಿಸುವ ಆತನಾಗಿದ್ದಾನೆ ಮತ್ತು ಆಕಾಶದ ಕಾಯಗಳು, ಬ್ರಹ್ಮಾಂಡದಲ್ಲಿ ಚಲನೆಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಉಪಗ್ರಹಗಳು, ನಕ್ಷತ್ರಗಳು, ಆಕಾಶದ ಕಾಯಗಳು ಅದು ಭೂಮಿಯ ಮೇಲೆ ಬೀಳುವುದನ್ನ ಕುರಿತು ನಾವು ನೋಡುವಂತವರಾಗಿದ್ದೇವೆ. ಮಾನವನು ಭೂಭೀತನಾಗುವಂತ ಸಮಯವನ್ನ ಕುರಿತು ದೇವರು ಮಾತನಾಡುತ್ತಾನೆ. ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ತಿಳಿದಂತ ಸಂಗತಿ ಏನೆಂದರೆ, ಆ ಒಂದು ಕಠಿಣ ಕಾಲಗಳನ್ನ ದೇವರು ಕಡಿಮೆ ಮಾಡದೆ ಹೋದರೆ ಯಾರು ಕೂಡ ಬದುಕಲು ಸಾಧ್ಯವೇ ಇಲ್ಲ ಎಂಬುದಾಗಿ ಮತ್ತಾಯದಲ್ಲಿ ಸ್ವತಃ ಕರ್ತನಾದ ಯೇಸು ಕ್ರಿಸ್ತನು ಸಾರುವುದನ್ನ ಕುರಿತು ನಾವು ಧ್ಯಾನಿಸುವಂತವರಾಗಿದ್ದೇವೆ. ಮತ್ತಾಯ 24 ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 24. ಲೆಟ್ us hear the reading. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು. ಆಗ ಆತನು, ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲಾ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು, ಯೇಸು ಅವರಿಗೆ ಉತ್ತರವಾಗಿ, ಅಪೇಕ್ಷೆ ಸಾಕು, ಥ್ಯಾಂಕ್ಸ್ ಮಾ. 24ನೇ ಅಧ್ಯಾಯ ನೀವು ಸಮಯ ಇರುವಾಗ ಇಡೀ ಅಧ್ಯಾಯವನ್ನ ನೀವು ಧ್ಯಾನಿಸುವುದಾದರೆ ವಾಕ್ಯ ಭಾಗದಲ್ಲಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ. ಕಳ್ಳನು ಬರುವ ಹಾಗೆ ಆತನು ಬರುವಾತನಾಗಿದ್ದಾನೆ. ಅಂದ್ರೆ ಯೇಸು ಸ್ವಾಮಿ ಕಳ್ಳನಲ್ಲ ಎಂಬುದಾಗಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇದರ ಒಂದು ರೂಪಾಂತರ ಭಾಷೆಯನ್ನ ಇಲ್ಲಿ ಆಡುವುದನ್ನ ಕುರಿತು ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಮಾತ್ರವಲ್ಲ, ನೋಹನ ಕಾಲದಲ್ಲಿ ಯಾವ ರೀತಿಯಾಗಿ ಜನರು ಉಣ್ಣುತ್ತಾ ಕುಡಿಯುತ್ತಾ ಇದ್ದರು, ಆ ರೀತಿಯಾಗಿ ಆ ದಿನಗಳಲ್ಲಿ ಕಂಡು ಬರುವುದು ಎಂಬುದಾಗಿ ಕೂಡ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಸೊದೋಮಿನ ಜನರು ಯಾವ ರೀತಿಯಾಗಿ ಪಾಪ ಕೃತ್ಯಗಳಲ್ಲಿ ದೇವರಿಗೆ ಭಯಪಡದೆ ಜೀವಿಸುತ್ತಿದ್ದರೋ ಆ ದಿನಗಳು ಕೂಡ ಆ ರೀತಿಯಾಗಿ ಇರುವುದೆಂಬುದಾಗಿ ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ ಮಾತನಾಡುತ್ತದೆ. ಒಬ್ಬರು ಎತ್ತಲ್ಪಡುವರು, ಒಬ್ಬರು ಕೈ ಬಿಡಲ್ಪಡುವರು ಎಂಬುದಾಗಿಯೂ ಕೂಡ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಪ್ರಿಯ ದೈವ ಜನರೇ, ಈ ಎಲ್ಲ ಸಂದೇಶಗಳನ್ನ ನಾವುಗಳು ಗಮನಿಸುವಾಗ 7ನೇ ವಾಕ್ಯದ 6ನೇ ವಾಕ್ಯದ 2ನೇ ಭಾಗದಲ್ಲಿ ನಿತ್ಯವಾದ ಶುಭ ವರ್ತಮಾನವು ಅವನಲ್ಲಿತ್ತು ಎಂಬುದಾಗಿ ನೋಡುವಾಗ, ಈ ಶುಭ ವರ್ತಮಾನ ಯಾವುದು? ಈ ನಿತ್ಯವಾದ ಶುಭ ವರ್ತಮಾನ ಯಾವುದು? ಈ ನಿತ್ಯವಾದ ಶುಭ ವರ್ತಮಾನ ಏನೆಂಬುದಾಗಿ ನೋಡುವಾಗ, ತಂದೆಯಾದ ದೇವರು
ತನ್ನ ಏಕ ಸುತನ ಮೂಲಕವಾಗಿ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ತಮ್ಮೆಲ್ಲರ ಪಾಪಗಳನ್ನ ಕ್ಷಮಿಸಿದ್ದಾನೆ. ಆತನ ಶಿಲುಬೆಯ ಬಲಿದಾನದ ಮೂಲಕ ನಮ್ಮೆಲ್ಲರ ಪಾಪಗಳನ್ನು ತನ್ನ ಪರಿಶುದ್ಧವಾದ ರಕ್ತದಿಂದ ಶುದ್ಧೀಕರಿಸಿದ್ದಾನೆ. ಆತನ ಅಮೂಲ್ಯವಾದ ರಕ್ತದಿಂದ ದೇವರು ನಮ್ಮನ್ನ ವಿಮೋಚಿಸಿದ್ದಾನೆ. ಅಂಧಕಾರದ ದೊರೆತನದಿಂದ ನಮ್ಮನ್ನು ಬಿಡಿಸಿ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದ್ದಾನೆ. ಇದೇ ಶುಭ ವರ್ತಮಾನ, ದ ಡೆಫಿನೇಷನ್ ಆಫ್ ದ ಗಾಸ್ಪಲ್, ಸುವಾರ್ತೆಯ ಸಾರಾಂಶ ಏನೆಂಬುದಾಗಿ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಪೌಲರು 3ನೇ ವಾಕ್ಯದಲ್ಲಿ ಬಹು ಸುಂದರವಾಗಿ ತಿಳಿಸುವಂತಹ ವಾಕ್ಯವನ್ನ ಓದೋಣ. 1 Corinthians chapter 15 verse 3. Let us hear the reading. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನೂ ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು. ಆಮೆನ್. ಕ್ರಿಸ್ತನು ಥಾಮಸ್ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟನು, 3ನೇ ದಿನ ಪುನರುತ್ಥಾನವಾಗಿ ಎಬ್ಬಿಸಲ್ಪಟ್ಟನು. ವಾಕ್ಯವನ್ನು ಆಲಿಸುತ್ತಿರುವಂತಹ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿಯನ್ನ ಸ್ವೀಕರಿಸಿಕೊಳ್ಳುವಿರಾ? ಯೇಸು ಕ್ರಿಸ್ತನು ನನ್ನ ಪಾಪಗಳಿಗೋಸ್ಕರವಾಗಿ ಸತ್ತನು ಎಂಬುದಾಗಿ ನೀವು ನಂಬುವಿರಾ? ಇದನ್ನೇ ದೇವರ ವಾಕ್ಯ ಹೇಳುತ್ತದೆ, ನಿತ್ಯವಾದ ಶುಭ ವರ್ತಮಾನವು ಅವನಲ್ಲಿತ್ತು ಎಂಬುದಾಗಿ. ಚಿಕಾಗೋ ದೇಶದಲ್ಲಿ ಡಿ.ಎಲ್. ಮೂಡಿಯವರು ಸಂದೇಶವನ್ನ ಕೊಡುತ್ತಿದ್ದರು. ಆ ಸಂದೇಶವನ್ನ ಕೊಡುವಾಗ ಯೋಹಾನ ಬರೆದ ಸುವಾರ್ತೆಯಿಂದ ಅವರು ಮಾತನಾಡುತ್ತಿದ್ದರು. ಪಿಲಾತನು ಹೇಳಿದಂತಹ ಮಾತನ್ನ ಆ ದಿನ ಸಭೆಯವರಿಗೆ ಅವರು ಸಾರುತ್ತಿದ್ದರು. ಈ ಯೇಸುವಿನ ಸಂಗಡ ನಾನೇನು ಮಾಡಲಿ? ಕರ್ತನಾದ ಯೇಸು ಕ್ರಿಸ್ತನು ನನಗೇನಾಗಿದ್ದಾನೆ ಎಂಬ ಸಂದೇಶವನ್ನ ಡಿ.ಎಲ್. ಮೋದಿ ಆ ಒಂದು ಕೂಟದಲ್ಲಿ ಕೊಡುವಂತವರಾಗಿದ್ದರು. ಆ ಕೂಟದ ಮುಕ್ತಾಯದಲ್ಲಿ ಡಿ.ಎಲ್. ಮೂಡಿ ಹೇಳಿದರು, ತನ್ನ ಸಭೆಯವರಿಗೆ ಆಹ್ವಾನವನ್ನು ಕೊಟ್ಟರು. ಆ ಆಹ್ವಾನ ಏನೆಂದರೆ, ಮುಂದಿನ ವಾರ ನೀವೆಲ್ಲರೂ ಬನ್ನಿ, ನೀವೆಲ್ಲರೂ ಬಂದು ಯೇಸು ಕ್ರಿಸ್ತನ ವಿಷಯವನ್ನ ಕುರಿತು ನೀವು ಕೇಳಿದಿರಲ್ಲ, ಏನು ತೀರ್ಮಾನ ಮಾಡಿದ್ದೀರಿ ಎಂಬುದಾಗಿ ಹೇಳಿ ಎಂಬುದಾಗಿ ಅವರಿಗೆ ಕೊನೆಯ ಆಹ್ವಾನವನ್ನ ಕೊಟ್ಟು ಕಳುಹಿಸಿದರು. ಆದರೆ ಪ್ರಿಯ ಸಹೋದರ ಸಹೋದರಿಯರೇ, ಆ ಸಭೆಯಿಂದ ಹೊರಗಡೆ ಹೋದಂತ ಅನೇಕ ದೇವರ ಮಕ್ಕಳು ಚಿಕಾಗೋ ಬೆಂಕಿ ಆಹುತದಲ್ಲಿ ಮೃತಿಯನ್ನ ಹೊಂದಿದರು. ಚಿಕಾಗೋ ಪಟ್ಟಣವು ಬೆಂಕಿಯಿಂದ ಸುಡಲ್ಪಟ್ಟಿತು. ಆಕಸ್ಮಿಕ ಬೆಂಕಿ ಉಂಟಾದ ಕಾರಣ ಅನೇಕ ಮನೆಗಳು ಸುಟ್ಟು ಹೋದವು. 300ಕ್ಕಿಂತ ಅಧಿಕ ಜನರು ಸತ್ತು ಹೋದರು. ಅನೇಕರ ವ್ಯಾಪಾರ ಬೂದಿಯಾಗಿ ಹೋಯಿತು. ಡಿ.ಎಲ್. ಮೂಡಿ ತನ್ನ ಜೀವಿತದಲ್ಲಿ ಆ ದಿನವನ್ನ, ಘಟನೆಯನ್ನ ಎಂದೂ ಕೂಡ ಮರೆಯದೆ ಅವರು ನೆನಪು ಮಾಡಿಕೊಳ್ಳುತ್ತಿದ್ದರು. ಅವರು ಯಾವಾಗೂ ಕೂಡ ಸಂದೇಶವನ್ನ ಕೊಡುವಾಗ ಮುಂದಿನ ವಾರ ಬನ್ನಿ, ತೀರ್ಮಾನ ಮಾಡಿಕೊಂಡು ಬನ್ನಿ ಎಂಬುದಾಗಿ ಹೇಳುವುದನ್ನ ಮರೆತು ಹೇಳುವುದನ್ನ ಬಿಟ್ಟು ಬಿಟ್ಟರು. ಸಂದೇಶ ಕೊಡುವ ದಿನದಲ್ಲೇ ಸಂದೇಶವನ್ನ ಕೇಳುವಂತ ದೈವ ಜನರಿಗೆ, ಪ್ರಿಯರ ಬಳಿ ಅವರು ಹಿಂದೆ ತೀರ್ಮಾನ ಮಾಡಿರಿ ಎಂಬುದಾಗಿ ಶುಭ ವರ್ತಮಾನದ ವಿಷಯದಲ್ಲಿ ಸಾರಲು ತೊಡಗಿದರು. ಪ್ರಿಯರೇ, ನಾಳೆ ನಮ್ಮದಲ್ಲ. ಮುಂದಿನ ಗುರುವಾರದ ಸತ್ಯವೇದವನ್ನ ಕೇಳುತ್ತೇವೆಂಬ ದಿನ ನಮ್ಮದಲ್ಲ. ಮುಂದಿನ ಮಂಗಳವಾರ ಶುಭ ವರ್ತಮಾನವನ್ನ ನಾನು ಕೇಳುತ್ತೇನೆ ಎಂಬುದು ನಮ್ಮದಲ್ಲ. ಆದ ಕಾರಣ ಈ ಹೊತ್ತು, ಈ ಗಳಿಗೆಯಲ್ಲಿ ಈ ಶುಭ ವರ್ತಮಾನವನ್ನ ಕೇಳುತ್ತಿರತಕ್ಕಂಥ ತಾವೆಲ್ಲರೂ ಕೂಡ ತಮ್ಮ ಹೃದಯದಲ್ಲಿ ಯೇಸು ಸ್ವಾಮಿಗೆ ಸ್ಥಳ ಕೊಡ್ರಿ. ಈ ಶುಭ ವರ್ತಮಾನವನ್ನ ನಂಬಿರಿ. ಒಂದು ವೇಳೆ ನೀವು ಯವನಸ್ಥರಾಗಿರಬಹುದು, ಇನ್ನು ನಾನು ಬೆಳೆಯುತ್ತೇನೆ, ಇನ್ನು ನಾನು ಸ್ವಲ್ಪ ವಯಸ್ಸು ನನಗಾಗಲಿ, ತದನಂತರ ನನ್ನ ಹೃದಯವನ್ನ ಯೇಸು ಸ್ವಾಮಿಗೆ ಕೊಡುತ್ತೇನೆ ಎಂಬುದಾಗಿ ನೀವು ಅಂದುಕೊಳ್ಳಬಹುದು. ಪ್ರಿಯ ದೈವ ಜನರೇ, ಎಂದೂ ಕೂಡ ನಿಮ್ಮ ಸಮಯವನ್ನ, ನಿಮ್ಮ ದಿನವನ್ನ ನೀವು ಮುಂದಕ್ಕೆ ದೂಡಬೇಡಿರಿ. ದೇವರ ವಾಕ್ಯ ಹೇಳುತ್ತದೆ, ಇದುವೇ ರಕ್ಷಣೆಯ ದಿನ, ಇದುವೇ ಪ್ರಸನ್ನತೆಯ ಕಾಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅತಿ ದೊಡ್ಡ ದೇವ ಮನುಷ್ಯನಾದ ಓಸ್ವಾಲ್ಡ್ ಜೆ. ಸ್ಮಿತ್ ತನ್ನ ಸಾಕ್ಷಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ. ಆತನು ಚಿಕ್ಕ ವಯಸ್ಸಿನಲ್ಲೇ
ನ್ಯೂಮೋನಿಯಾದಿಂದ ಬಾಧಿತನಾದನು. ವೈದ್ಯರು ಹೇಳಿದರು, ಇವನು ಹೆಚ್ಚು ಕಾಲ ಬದುಕಲು ಸಾಧ್ಯವಿಲ್ಲ, ಇವನು ಬೇಗ ಮೃತಿಯನ್ನ ಹೊಂದುತ್ತಾನೆ, ಇವನ ಹೃದಯ ಬಹಳ ಕಡಿಮೆ ಮಟ್ಟದಲ್ಲಿ ಕೆಲಸ ಮಾಡುತ್ತಿದೆ ಎಂಬುದಾಗಿ ಆತನನ್ನ ಕುರಿತು ಮಾತನಾಡಿಕೊಳ್ಳುತ್ತಿದ್ದರು. ಓಸ್ವಾಲ್ಡ್ ಒಮ್ಮೆ ಸುವಾರ್ಥ ಕೂಟಕ್ಕೆ ಹೋದನು. ಆ ಸುವಾರ್ಥ ಕೂಟದಲ್ಲಿ ದೇವರು ಅವನ ಜೊತೆಗೆ ಮಾತನಾಡಿದನು. ಓಸ್ವಾಲ್ಡ್ ತನ್ನ ಹೃದಯವನ್ನ ದೇವರಿಗೆ ಒಪ್ಪಿಸಿಕೊಟ್ಟನು. ಬಹಳ ಕಡಿಮೆ ವಯಸ್ಸಿನಲ್ಲಿ ಆತನು ಮೃತ್ಯು ಹೊಂದುತ್ತೇನೆ ಎಂಬುದಾಗಿ ಹೇಳಿದಂತ ವೈದ್ಯರು ಅವರ ಹೇಳಿಕೆ ತಪ್ಪಾಗಿ ಹೋಯಿತು. 86 ವರ್ಷಗಳ ಕಾಲ ಆತನು ಬದುಕಿದನು, ಸುವಾರ್ತೆಯನ್ನ ಸಾರಿದನು. ಸಾವಿರಾರು ಮಿಷನರಿಗಳನ್ನ ವಿಶ್ವದಾದ್ಯಂತ ಕಳುಹಿಸಿದನು. ಸಾವಿರಾರು ಸಭೆಗಳು ಆತನ ಮೂಲಕ ಸ್ಥಾಪಿಸಲ್ಪಟ್ಟು ಸಾವಿರಾರು ಹಾಡುಗಳನ್ನ ಓಸ್ವಾಲ್ಡ್ ತನ್ನ ಗೀತ ರಚನೆಯಲ್ಲಿ, ಕವಿತಾ ರಚನೆಯಲ್ಲಿ ಬರೆದನು. ಆತನು ಹೋಗಲಾರದ ಪ್ರದೇಶಗಳಿಗೆ ಆತನು ರಚಿಸಿದಂತ ಕೀರ್ತನೆ ಹೋಯಿತು. ಆತನು ಹೋಗಲಾರದ ದೇಶಗಳಿಗೆ ಆತನು ಸಾರಿದ ಸಂದೇಶ ಹೋಯಿತು. ಅದನ್ನು ಕೇಳಿದಂತ ಜನರು ಕಣ್ಣೀರಿಟ್ಟರು. ಅದನ್ನು ಕೇಳಿದಂತ ಜನರು ತಮ್ಮ ಹೃದಯವನ್ನ ದೇವರ ಕಡೆಗೆ ತಿರುಗಿಸಿದರು. ಅದನ್ನು ಕೇಳಿದಂತ ಜನರು ತಮ್ಮ ಬದುಕನ್ನ, ತಮ್ಮ ಆಸ್ತಿಯನ್ನ ದೇವರಿಗೆ ಒಪ್ಪಿಸಿಕೊಟ್ಟರು. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಚಿಕ್ಕ ಶುಭ ವರ್ತಮಾನ ಓಸ್ವಾಲ್ಡ್ ಜೀವಿತವನ್ನ ಬದಲಾಯಿಸಿತು. ನಿನ್ನನ್ನು ಕುರಿತು, ನನ್ನನ್ನು ಕುರಿತು ಏನು? ಡಿ.ಎಲ್. ಮೂಡಿ ಅವರ ತಂದೆಯನ್ನ ನೋಡುವಾಗ ಆತನು ಕಲ್ಲನ್ನ ಕಡಿಯುವಂತ ವ್ಯಕ್ತಿಯಾಗಿದ್ದನು. ಆತನು ಐಶ್ವರ್ಯವಂತನಲ್ಲ. ಡಿ.ಎಲ್. ಮೂಡಿ 7 ಮಕ್ಕಳ ಕುಟುಂಬದಲ್ಲಿ ಆತನು ಹುಟ್ಟಿ ಬೆಳೆದು ಬಂದನು. ತನ್ನ ಎಳೆ ವಯಸ್ಸಿನಲ್ಲಿ ತಂದೆಯನ್ನ ಕಳೆದುಕೊಂಡನು. ತಾಯಿ ಅವರಿಗೆ ವಾಕ್ಯವನ್ನ ಬೋಧಿಸುತ್ತಾ, ದೇವರ ಪ್ರೀತಿಯನ್ನ ತೋರ್ಪಡಿಸುತ್ತಾ ಡಿ.ಎಲ್. ಮೂಡಿಯನ್ನ ಬೆಳೆಸಿದಳು. ಆತನು ಒಂದು ಶೂ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದನು. ತದನಂತರ ತನ್ನ ಹೃದಯವನ್ನ ದೇವರಿಗೆ ಕೊಟ್ಟಾಗ, ಸುವಾರ್ತೆಯನ್ನ ನಂಬಿದಾಗ, ಕರ್ತನು ಅವನನ್ನ ತೆಗೆದು ಸಾವಿರಾರು, ಲಕ್ಷಾಂತರ ಮಂದಿಯ ಬಳಿ ಉಪಯೋಗಿಸಲು ತೊಡಗಿದನು. ವಾಕ್ಯವನ್ನು ಆಲಿಸುತ್ತಿರುವಂತ ಪ್ರಿಯ ಸಹೋದರ ಸಹೋದರಿಯರೇ, ಓಸ್ವಾಲ್ಡ್ ತನ್ನ ಸಾಕ್ಷಿಯಲ್ಲಿ ಈ ರೀತಿಯಾಗಿ ಹೇಳುತ್ತಿದ್ದಾನೆ, ನಾನು ಪಾಸ್ಟರ್ ಆಗಿರಬಹುದು, ಆದರೆ ಮೊದಲನೇದಾಗಿ ನಾನು ಮಿಷನರಿ ಆಗಿರಲು ಬಯಸುತ್ತೇನೆ. ನಾನು ಕೀರ್ತನೆಯನ್ನ ಬರೆಯುವಂತ ಬರಹಗಾರನಾಗಿರಬಹುದು, ಆದರೆ ಮೊದಲನೇದಾಗಿ ನಾನು ಮಿಷನರಿ ಆಗಿ ಜೀವಿಸಲು ಬಯಸುತ್ತೇನೆ. ನಾನು ಒಂದು ಸಭೆಯ ನಿರ್ದೇಶಕನಾಗಿರಬಹುದು, ಒಂದು ಸಂಸ್ಥೆಯ ನಿರ್ದೇಶಕನಾಗಿರಬಹುದು, ಆದರೆ ಮೊದಲನೇದಾಗಿ ನಾನೊಬ್ಬ ಮಿಷನರಿ ಆಗಿರಲು ಬಯಸುತ್ತೇನೆ ಎಂಬುದಾಗಿ ತನ್ನ ಸಾಕ್ಷಿಯಲ್ಲಿ ಬಯಲುಪಡಿಸುತ್ತಿದ್ದಾನೆ. ಒಂದು ಚಿಕ್ಕ ಶುಭ ವರ್ತಮಾನ ಓಸ್ವಾಲ್ಡ್ ಜೀವಿತವನ್ನ ಬದಲಾಯಿಸಿ, ಒಂದು ಚಿಕ್ಕ ಶುಭ ವರ್ತಮಾನ ಡಿ.ಎಲ್. ಮೂಡಿಯ ಹೃದಯವನ್ನ ಬದಲಾಯಿಸಿತು. ವಾಕ್ಯವನ್ನು ಆಲಿಸುತ್ತಿರುವಂತ ಪ್ರಿಯ ಸಹೋದರ ಸಹೋದರಿಯರೇ, 1994ರಲ್ಲಿ ಜೂನ್ ತಿಂಗಳಲ್ಲಿ ಶುಭ ವರ್ತಮಾನವನ್ನ ನಾನು ಕೇಳಿದೆ. ನನ್ನ ಹೃದಯ ಪರಿವರ್ತನೆ ಆಯಿತು. ಕರ್ತನು ನನ್ನನ್ನು ನೂತನ ಸೃಷ್ಟಿಯನ್ನಾಗಿ ಮಾಡಿದನು. ನನ್ನ ಕತ್ತಲೆಯ ಲೋಕದಿಂದ, ನನ್ನ ದುಃಖದ ಜೀವಿತದಿಂದ ಬೆಳಕಿಗೆ ಆತನು ತಂದನು. ಈ ಲೋಕದ ಆಕರ್ಷಣೆಯಿಂದ ಕರ್ತನು ನನ್ನನ್ನು ತನ್ನ ರಾಜ್ಯದ ಕಡೆಗೆ ನಡೆಸುತ್ತಾ ಬಂದನು. ನೀವು ನಾನು ಈ ಶುಭ ವರ್ತಮಾನವನ್ನ ಹೇಗೆ ನಂಬುತ್ತೇವೆ, ಹೇಗೆ ಕೇಳುತ್ತಿದ್ದೇವೆ, ಹೇಗೆ ಸ್ವೀಕರಿಸಿಕೊಳ್ಳುತ್ತಿದ್ದೇವೆ ಎಂಬುದಾಗಿ ಪರಿಗಣಿಸೋಣ. ನಾಳೆ ನಮ್ಮದಲ್ಲ. ಈ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ರಿ. ಹಿಂದೆ ಯೇಸುವನ್ನ ನಂಬಿರಿ, ಆತನ ಶಿಲುಬೆಯ ಮರಣವನ್ನ ನಂಬಿರಿ. ಆತನು ನನಗೋಸ್ಕರವಾಗಿ, ಆತನು ನಿಮಗೋಸ್ಕರವಾಗಿ, ಆತನು ನಮ್ಮೆಲ್ಲರಿಗೋಸ್ಕರವಾಗಿ, ಇಡೀ ಲೋಕದಲ್ಲಿರುವ ಪ್ರತಿ ಮಾನವನಿಗೋಸ್ಕರವಾಗಿ ಆತನು ತನ್ನ ಪ್ರಾಣವನ್ನೇ ಕಲ್ವಾರಿ ಶಿಲುಬೆಯಲ್ಲಿ ಕೊಟ್ಟನು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು
ನಿಮ್ಮನ್ನು ನನ್ನನ್ನು ಪ್ರೀತಿಸುತ್ತಾನೆ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 6-7 ವಾಕ್ಯದಲ್ಲಿ ದೇವದೂತನ ಮೂಲಕ ದೇವರು ಶುಭ ವರ್ತಮಾನವನ್ನ ಸಾರುತ್ತಿದ್ದಾನೆ. ತದನಂತರ ಆತನ ಶುಭ ವರ್ತಮಾನ ಸಾರೋಣದ ನಂತರ 8ನೇ ವಾಕ್ಯದಲ್ಲಿ ಮತ್ತೊಬ್ಬ ದೇವದೂತನು ಆತನು ಸಾರುತ್ತಿದ್ದಾನೆ. ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಆತನು ಏನು ಸಾರುತ್ತಿದ್ದಾನೆ? ಅವನ ಹಿಂದೆ ಮೂರನೆಯವನಾದ ಒಬ್ಬ ದೇವದೂತನು ಬಂದು, ಯಾವನಾದರೂ ಮೊದಲನೆಯ ಮೃಗ ಅವನ ಹಿಂದೆ ಎರಡನೆಯವನಾದ ಒಬ್ಬ ದೇವದೂತನು ಬಂದು, ಬಿದ್ದಳು, ಬಿದ್ದಳು, ಬಾಬೆಲೆಂಬ ಮಹಾನಗರಿಯು ಬಿದ್ದಳು, ಆಕೆಯು ಸಕಲ ಜನಾಂಗಗಳಿಗೆ ತನ್ನ ಅತಿ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿಸಿದಳು ಎಂದು ಹೇಳಿದನು. ವಾಕ್ಯವನ್ನ ಗಮನಿಸಿರಿ. 8ನೇ ವಾಕ್ಯದಲ್ಲಿ ನಾವು ನೋಡುವಾಗ ಎರಡನೇ ದೂತನು ಆತನು ಸಂದೇಶವನ್ನ ಪ್ರಾರಂಭಿಸುತ್ತಿದ್ದಾನೆ. ಮೊದಲನೆಯ ದೂತನ ಸಂದೇಶವನ್ನು ನಾವು ಕೇಳಿದೆವು. ಆತನ ಸಂದೇಶ ಶುಭ ವರ್ತಮಾನವಾಗಿತ್ತು. ಆತನ ಸಂದೇಶ ದೇವರಿಗೆ ನಮಸ್ಕರಿಸಿ ಎಂಬುದಾಗಿತ್ತು. ಆತನ ಸಂದೇಶ ದೇವರಿಗೆ ಭಯಪಡಿರಿ ಎಂಬುದಾಗಿತ್ತು. ಆತನ ಸಂದೇಶವನ್ನ ನಾವುಗಳು ಕೇಳುವಾಗ ದೇವರನ್ನ ಘನಪಡಿಸಿರಿ ಎಂಬುದಾಗಿತ್ತು. ಆದರೆ 8ನೇ ವಾಕ್ಯದಲ್ಲಿ ಮತ್ತೊಬ್ಬ ದೇವದೂತನು ಸಂದೇಶವನ್ನ ತರುತ್ತಿದ್ದಾನೆ. ಆತನ ಸಂದೇಶ ಹೇಗಿದೆ? ಆತನ ಸಂದೇಶ ನ್ಯಾಯ ತೀರ್ಪಿನಿಂದ ಕೂಡಿದೆ. ಆತನು ಏನನ್ನು ತಿಳಿಸುತ್ತಿದ್ದಾನೆ? ಆತನು ಶುಭ ವರ್ತಮಾನವನ್ನು ತಿಳಿಸುತ್ತಿಲ್ಲ. ಆತನು ಸಾರುವಂತ ಸಂದೇಶ ನ್ಯಾಯ ತೀರ್ಪಾಗಿದೆ. ಆತನ ನ್ಯಾಯ ತೀರ್ಪಿನ ಸಂದೇಶವೇನು? ಆತನ ವಾಕ್ಯದಲ್ಲಿ ನಾವು ಕೇಳುವಾಗ, ಬಿದ್ದಳು, ಬಿದ್ದಳು, ಬಾಬೆಲೆಂಬ ಮಹಾನಗರಿಯು ಬಿದ್ದಲು, ಆಕೆಯು ಸಕಲ ಜನಾಂಗಗಳಿಗೆ ತನ್ನ ಅತಿ ಜಾರತ್ವವೆಂಬ ದ್ರಾಕ್ಷರಸವನ್ನು ಕುಡಿಸಿದಳು ಎಂದು ಹೇಳಿದನು. ಬಿದ್ದಳು, ಬಿದ್ದಳು ಎಂಬುದಾಗಿ 2 ಬಾರಿ ಇಲ್ಲಿ ದೇವದೂತನು ನ್ಯಾಯ ತೀರ್ಪನ್ನ ಪ್ರಕಟಿಸುತ್ತಿದ್ದಾನೆ. ಗಮನಿಸಿರಿ, ಮೊದಲನೆಯ ದೂತನು ಶುಭ ವರ್ತಮಾನವನ್ನ ಸಾರಿದಾಗ ಈ ಲೋಕದಲ್ಲಿ ಅನೇಕ ಜನರು, ಹೆಚ್ಚಾಗಿ ದೇವರನ್ನ ನಂಬದವರು, ಬೆಟ್ಟಗಳನ್ನ ಪೂಜಿಸುವಂತವರು, ವಿಗ್ರಹಗಳನ್ನ ಪೂಜಿಸುವಂತವರು, ಬಯಲುಗಳನ್ನ ಆರಾಧಿಸುವವರು, ಅವರುಗಳು ದೇವರ ಈ ಒಂದು ಶುಭ ವರ್ತಮಾನವನ್ನ ನಂಬದೆ ಮೃಗವನ್ನ ಆರಾಧಿಸುತ್ತಿದ್ದಾರೆ, ಸುಳ್ಳು ಪ್ರವಾದಿಯನ್ನ ಆರಾಧಿಸುತ್ತಿದ್ದಾರೆ, ಕ್ರಿಸ್ತ ವಿರೋಧಿಯನ್ನ ಆರಾಧಿಸುತ್ತಿದ್ದಾರೆ. ಪ್ರಿಯರೇ, ಗಮನಿಸಿರಿ, ಅವರು ದೇವರನ್ನ ನಂಬದೆ ಹೋದ ಕಾರಣ ಇಲ್ಲಿ 8ನೇ ವಾಕ್ಯದಲ್ಲಿ ದೇವದೂತನು, ಎರಡನೆಯ ದೇವದೂತನು ಬಿದ್ದಳು, ಬಿದ್ದಳು ಎಂಬುದಾಗಿ ಬಾಬೆಲೆಂಬ ಮಹಾನಗರಿಯನ್ನ ಕುರಿತು ಆತನು ಸಾರುತ್ತಿದ್ದಾನೆ. ಈ ಬಾಬೆಲೆಂಬ ಮಹಾನಗರಿ ಯಾರು? ಪ್ರಿಯರೇ, ಇದನ್ನ ಕುರಿತು ಸತ್ಯವೇದದ ವಿದ್ವಾಂಸರು ಹಲವು ರೀತಿಯಲ್ಲಿ ಇದನ್ನ ವಿವರಣೆಯನ್ನ ಮಾಡುವಂತವರಾಗಿದ್ದಾರೆ. ಒಂದು ಭಾಷಾಂತರದಲ್ಲಿ ನಾವುಗಳು ನೋಡುತ್ತೇವೆ, ಈ ಒಂದು ಬಾಬೆಲ್ ಎಂಬತಕ್ಕಂಥದ್ದು ರೋಮ್ ಆಗಿರಬಹುದು ಎಂಬುದಾಗಿ ಭಾಷಾಂತರ ಮಾಡುತ್ತಿದ್ದಾರೆ. ಕೆಲವರು ಈ ಬಾಬೆಲ್ ಎಂಬ ಪದವನ್ನ ಕುರಿತು ಯೆರೂಸಲೇಮ್ ಆಗಿರಬಹುದು ಎಂಬುದಾಗಿ ಮಾತನಾಡುತ್ತಾರೆ. ಪೇತ್ರನ ಪತ್ರಿಕೆಯಲ್ಲಿ ಬಾಬೆಲಿನಲ್ಲಿರುವಂತಹ ಸಭೆಗೆ ಬರೆದನು ಎಂಬುದಾಗಿ ಪತ್ರಿಕೆಯಲ್ಲಿ ನಾವು ಓದುತ್ತೇವೆ. ಇನ್ನು ಕೆಲವು ಸತ್ಯವೇದದ ವಿದ್ವಾಂಸಕರು ಈ ಬಾಬೆಲ್ ಎಂಬತಕ್ಕಂಥದ್ದು ಲೋಕ ಎಂಬುದಾಗಿ ಮಾತನಾಡುವಂತವರಾಗಿದ್ದಾರೆ. ಇಡೀ ಲೋಕದ ಸಾಮ್ರಾಜ್ಯ, ಇಡೀ ಲೋಕದ ಪಾಪಗಳು, ಇಡೀ ಲೋಕದ ಮಲಿನತೆಗಳನ್ನ ಕುರಿತು ಈ ಬಾಬೆಲ್ ಎಂಬುದನ್ನ ಕುರಿತು ದೇವರ ವಾಕ್ಯದಲ್ಲಿ ನಾವು ಅನೇಕ ಕಡೆಗಳಲ್ಲಿ ಓದುವಂತವರಾಗಿದ್ದೇವೆ. ಮತ್ತೊಂದು ಬಾಬೆಲನ್ನು ನೋಡುವಾಗ, ಈ ಬಾಬೆಲ್ ದೇವರ ಮಕ್ಕಳಾದಂತ ಯಹೂದ್ಯರು 70 ವರ್ಷಗಳ ಕಾಲ ಸೆರೆ ಒಯ್ಯಲ್ಪಟ್ಟಂತ ಬಾಬೆಲ್ ಎಂಬುದಾಗಿಯೂ ಕೂಡ ಕೆಲವರು ಭಾಷಾಂತರಿಸಿದ್ದಾರೆ. ಆದಿಕಾಂಡ 10ನೇ ಅಧ್ಯಾಯ ಈ ಬಾಬೆಲನ್ನ ಎಂಬ ಒಂದು ಪದಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಆದಿಕಾಂಡ 10ನೇ ಅಧ್ಯಾಯ 9ನೇ ವಾಕ್ಯ ಓದುವುದನ್ನ ಕೇಳಿಸಿಕೊಳ್ಳೋಣ. ಅತಿ ಸಾಹಸಿಯಾದ ಬೇಟೆಗಾರನು ನಿಮ್ರೋದನಂತೆ ಅತಿ ಸಾಹಸಿಯಾದ ಬೇಟೆಗಾರನೆಂದು ಈಗಲೂ ಹೇಳುವುದುಂಟಲ್ಲ. ಈ ಬಾಬೆಲನ್ನ ಯಾರು ಕಟ್ಟಿದರು?
ಈ ಬಾಬೆಲನ್ನ ಯಾರು ಸ್ಥಾಪಿಸಿದರು? ದೇವರ ವಾಕ್ಯ ಹೇಳುತ್ತದೆ, ಆದಿಕಾಂಡ 10ನೇ ಅಧ್ಯಾಯ 9ನೇ ವಾಕ್ಯ, ನಿಮ್ರೋದ್ ಎಂಬುದಾಗಿ. ಈತನು ಎಂತವನು? ಇವನು ದೇವರನ್ನ ನಂಬದವನು. ಈತನು ಶೂರನಾಗಿದ್ದನು. ಮಾತ್ರವಲ್ಲ, ಈತನು ಕೆಡುಕನ್ನ ಬಯಸುವಂತವನಾಗಿದ್ದನು. ಈತನು ದೇವರ ವಿರುದ್ಧವಾಗಿ ಈ ಒಂದು ಬಾಬೆಲನ್ನ ಸ್ಥಾಪಿಸಿದನೆಂಬುದಾಗಿ ದೇವರ ವಾಕ್ಯ ಮಾತನಾಡುವಂತದ್ದಾಗಿದೆ. ಈ ಬಾಬೆಲನ್ನು ಕುರಿತು ಏನನ್ನು ಕುರಿತು ಇದು ಮಾತನಾಡುತ್ತದೆ? ಈ ಬಾಬೆಲ್ ದೇವರ ಅಧಿಕಾರವನ್ನ ತಿರಸ್ಕರಿಸುವುದಂತ ಕುರಿತು ಮಾತನಾಡುತ್ತದೆ. ಈ ಬಾಬೆಲ್ ದೇವರ ವಿರುದ್ಧ, ದೇವರ ಅಧಿಕಾರದ ವಿರುದ್ಧ, ದೇವರ ಸಾರ್ವಭೌಮದ ವಿರುದ್ಧವಾಗಿ ಕಂಡು ಬರತಕ್ಕಂತ ಒಂದು ಪದ ಎಂಬುದಾಗಿ ನಾನು ಇದನ್ನ ಅರ್ಥೈಸಿಕೊಳ್ಳಬಹುದು. ಆದಿಕಾಂಡ 11ನೇ ಅಧ್ಯಾಯ ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. 1ರಿಂದ 4 ವಾಕ್ಯಗಳು. Genesis chapter 11 verse 1 to 4. Let us hear the reading. ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು, ಭಾಷಾ ಭೇದವೇನೂ ಇರಲಿಲ್ಲ. ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಿನಾರ್ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮೊಳಗೆ, ಬನ್ನಿ, ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು, ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರಗನ್ನು ಉಪಯೋಗಿಸಿದರು ಎಂಬುದು. ಈ ಬಾಬೆಲ್ ಏನನ್ನ ಕುರಿತು ಮಾತನಾಡುತ್ತದೆ? ಈ ಬಾಬೆಲ್ ವಿಗ್ರಹಾರಾಧನೆಯನ್ನ ಕುರಿತು ಮಾತನಾಡುತ್ತದೆ. ಈ ಬಾಬೆಲ್ ಏನನ್ನ ಕುರಿತು ಮಾತನಾಡುತ್ತದೆ? ಮಾನವನ ಬಲವನ್ನ ಕುರಿತು ಮಾತನಾಡುತ್ತದೆ. ಮಾನವನ ತಪ್ಪಾದ ಧಾರ್ಮಿಕತೆಯನ್ನ ಕುರಿತು ಈ ಬಾಬೆಲ್ ಮಾತನಾಡುವಂತದ್ದಾಗಿದೆ. ಈ ವಾಕ್ಯ ಭಾಗವನ್ನ ಗಮನಿಸಿರಿ. ಅವರೆಲ್ಲರೂ ತಮ್ಮದೇ ಆದ ಜ್ಞಾನದಿಂದ, ತಮ್ಮದೇ ಆದ ಬಲದಿಂದ ಎಲ್ಲವನ್ನ ಮಾಡಲು ಪ್ರಯಾಸ ಪಡುವಂತವರಾಗಿದ್ದಾರೆ. ಅದರ ಪರಿಣಾಮ 5ನೇ ವಾಕ್ಯದಿಂದ 9ನೇ ವಾಕ್ಯದವರು ಓದುವುದನ್ನು ಕೇಳಿಸಿಕೊಳ್ಳೋಣ. Genesis chapter 11 verse 5 to 9. ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು, ಗೋಪುರವನ್ನು ನೋಡುವುದಕ್ಕೆ ಯೆಹೋವನು ಇಳಿದು ಬಂದನು. ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ. ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ. ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ಅಂದನು. ಹಾಗೆಯೇ ಮಾಡಿ ಯೆಹೋವನು ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದನು. ಅವರು ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ಟರು. ಸಮಸ್ತ ಲೋಕದ ಭಾಷೆಯನ್ನು ಯೆಹೋವನು ಅಲ್ಲಿ ತಾರುಮಾರು ಮಾಡಿ ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದ್ದರಿಂದ ಆ ಪಟ್ಟಣಕ್ಕೆ ಬಾಬೆಲ್ ಎಂಬ ಹೆಸರಾಯಿತು ಎಂಬುದು. ಈ ವಾಕ್ಯವನ್ನ ನೀವು ಗಮನಿಸುವುದಾದರೆ, ಈ ಜನರು ದೇವರಿಗೆ ವಿರುದ್ಧವಾಗಿ ವಿಗ್ರಹಾರಾಧನೆಯಿಂದ ಕೂಡಿದಂತ ಐಕ್ಯತೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ಅವರು ಒಗ್ಗಟ್ಟಾಗಿ ಬಾಬೆಲಲ್ಲಿ ಗೋಪುರವನ್ನ ಕಟ್ಟುವಂತವರಾಗಿದ್ದಾರೆ. ಪ್ರಿಯ ದೈವ ಜನರೇ, ಇದು ಏನನ್ನು ಕುರಿತು ಮಾತನಾಡುತ್ತದೆ? ಯಾವ ರೀತಿಯಾಗಿ ಆದಿಕಾಂಡದಲ್ಲಿ ಅವರೆಲ್ಲರೂ ಒಟ್ಟಾಗಿ ಸೇರಿ ಒಂದೇ ಭಾಷೆಯನ್ನಾಡಿದರು, ಎಲ್ಲರೂ ಕೂಡ ಒಂದೇ ಕಾರ್ಯವನ್ನ ಮಾಡಲು ಪ್ರಯತ್ನ ಪಟ್ಟರೆಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಅದೇ ರೀತಿಯಾಗಿ ಸಂಕಟ ಕಾಲ ಮತ್ತು ಸಂಕಟ ಕಾಲ, ಭೂಲೋಕದಲ್ಲಿರ್ತಕ್ಕಂಥ ಎಲ್ಲಾ ದೇಶ, ಎಲ್ಲಾ ಭಾಷೆ, ಆ ಭಾಷೆಗಳನ್ನಾಡತಕ್ಕಂಥ ಜನರು, ನಾನಾ ಸಂಸ್ಕೃತಿಗಳು, ಇವರೆಲ್ಲರೂ ಕೂಡ ಒಟ್ಟಾಗಿ ಕೂಡಿಕೊಂಡು ದೇವರಿಗೆ ವಿರುದ್ಧವಾಗಿ ಅವರು ಎಬ್ಬಿಸಲ್ಪಡುವಂತವರಾಗಿದ್ದಾರೆ ಎಂಬುದಾಗಿ ಈ ವಾಕ್ಯ ಭಾಗದ ಮೂಲಕ ನಾನು ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯವನ್ನ ಅರ್ಥೈಸಿಕೊಳ್ಳಬಹುದು. ಆದಿಕಾಂಡದಲ್ಲಿ 11ನೇ ಅಧ್ಯಾಯ 5ರಿಂದ 9ನೇ ವಾಕ್ಯದಲ್ಲಿ ದೇವರು ಯಾವ ರೀತಿಯಾಗಿ ಆ ಪ್ರಾರಂಭದ ಬಾಬೆಲ್ ಗೋಪುರವನ್ನ ಕಟ್ಟಲು ಬಂದಂತ ಜನರನ್ನ ಚದುರಿಸಿದನೋ, ಅವರ ಭಾಷೆಯನ್ನ ತಾರುಮಾರು ಮಾಡಿದನೋ, ಅದೇ ರೀತಿಯಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಸಂಕಟ ಕಾಲ, ಮಹಾಸಂಕಟ ಕಾಲದಲ್ಲಿ ಇಡೀ ಜಗತ್ತು ದೇವರಿಗೆ ವಿರುದ್ಧವಾಗಿ ನಿಂತುಕೊಳ್ಳುವುದನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ಆದರೆ ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ
ಪ್ರಕಟಣೆ ಗ್ರಂಥ 18ನೇ ಅಧ್ಯಾಯ ಈ ಬಾಬೆಲ್ ಯಾವ ರೀತಿಯಾಗಿ ಅದು ಧ್ವಂಸ ಮಾಡಲ್ಪಡುತ್ತದೆ, ಅದು ಯಾವ ರೀತಿಯಾಗಿ ಹತವಾಗುತ್ತದೆ, ಅದು ಯಾವ ರೀತಿಯಾಗಿ ನಿರ್ನಾಮಗೊಳಿಸಲ್ಪಡುತ್ತದೆ ಎಂಬುದಾಗಿ ದೇವರ ವಾಕ್ಯ ಬಹು ಸವಿವರವಾಗಿ ಮಾತನಾಡುವುದನ್ನ ನಾವುಗಳು ಮುಂದಿನ ಧ್ಯಾನಗಳಲ್ಲಿ ನಾವು ಹೆಚ್ಚಾಗಿ ತಿಳಿದುಕೊಳ್ಳುವಂತವರಾಗಿದ್ದೇವೆ, ಕಲಿಯುವಂತವರಾಗಿದ್ದೇವೆ. ಹಲವು ಸಮಯಗಳಲ್ಲಿ ನಾವು ಅಂದ್ಕೊಳ್ಳುತ್ತೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ, ನಮಗೆ ಸಹಾಯ ಆಗ್ತಾ ಇಲ್ಲ, ನಾವು ದೇವರನ್ನ ನಂಬಿದ್ದೇವೆ, ಆದರೂ ಕೂಡ ನಮಗೆ ಇಷ್ಟೊಂದು ವಿರೋಧತ್ವಗಳು, ನಾವು ದೇವರ ವಾಕ್ಯವನ್ನ ಓದುತ್ತೇವೆ, ನಾವು ಕ್ರೈಸ್ತರಾಗಿದ್ದೇವೆ, ಆದರೂ ಕೂಡ ನಾವು ನಮ್ಮ ಜೀವಿತದಲ್ಲಿ ಅನೇಕ ಬೆಟ್ಟದಂತ ಸಮಸ್ಯೆಗಳು, ಅನೇಕ ವಿಧವಾದಂತ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಾಗದಂತ ಪ್ರಶ್ನೆಗಳನ್ನ ನಾವು ಎದುರಿಸುತ್ತೆಂಬುದಾಗಿ ನಾವು ಕಳವಳಗೊಳ್ಳುತ್ತೇವೆ, ನಾವು ದುಃಖಿತರಾಗುತ್ತೇವೆ. ಆದರೆ ಪ್ರಿಯ ದೈವಜನರೇ, ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ ಇಡೀ ಲೋಕ ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡರು, ಕಂಡು ಬಂದರು. ದೇವರ ವಾಕ್ಯ ಹೇಳುತ್ತದೆ, ದೇವರು ಅವರೆಲ್ಲರನ್ನೂ ಕೂಡ ನ್ಯಾಯ ತೀರಿಸುವಾತನಾಗಿದ್ದಾನೆ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಬಿದ್ದಳು ಬಿದ್ದಳು ಬಾಬೆಲ್ ಎಂಬ ಮಹಾನಗರಿ ಬಿದ್ದಳು. ಈ ಬಾಬೆಲ್ ಯಾವುದಕ್ಕೆ ಸಾದೃಶ್ಯವಾಗಿದೆ? ಈ ಬಾಬೆಲ್ ಇಡೀ ಲೋಕದ ವ್ಯವಸ್ಥೆಗೆ ಸಾದೃಶ್ಯವಾಗಿದೆ. ಈ ಬಾಬೆಲ್ ಏನನ್ನು ಮಾಡ್ತಾ ಇತ್ತು? ದೇವರ ವಾಕ್ಯವನ್ನ ನೀವು ಗಮನಿಸಿರಿ. ಆಕೆಯು ಜನಾಂಗಗಳಿಗೆ ಅತಿ ಜಾರತ್ವವೆಂಬ ದ್ರಾಕ್ಷರಸವನ್ನ ಕುಡಿಸಿದಳು ಎಂದು ಹೇಳಿದನು. ನೋಟ್ ದಟ್ ಫ್ರೇಸ್. ಜನಾಂಗಗಳಿಗೆ, ಒಂದು ನಿರ್ದಿಷ್ಟವಾದಂತ ಜನರಿಗಲ್ಲ, ಇಡೀ ಲೋಕಕ್ಕೆ, ಲೋಕದಲ್ಲಿರ್ತಕ್ಕಂಥ ಜನರಿಗೆ ಆಕೆ ಏನನ್ನ ಕುಡಿಸಿದಳು? ಆಕೆ ಜಾರತ್ವವೆಂಬ ದ್ರಾಕ್ಷರಸವನ್ನ ಕುಡಿಸಿದಳು. ಪ್ರಿಯರೇ, ಈ ಜಾರತ್ವ ಇದರ ಅರ್ಥವೇನು? ಈ ಪಾಪದ ವಿಷಯದಲ್ಲಿ ಇದು ದೈಹಿಕ ಪಾಪವನ್ನ ಕುರಿತು ಇಲ್ಲಿ ದೇವರಾತ್ಮನು ಮಾತನಾಡುತ್ತಿಲ್ಲ, ಇದು ಆತ್ಮೀಯ ಪಾಪ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ದೇವರಾತ್ಮನು ತಿಳಿಸುತ್ತಿದ್ದಾನೆ. ಪ್ರಿಯ ದೈವಜನರೇ, ವಾಕ್ಯವನ್ನ ಅರ್ಥ ಮಾಡಿಕೊಳ್ಳಿರಿ. ಸಂಕಟ ಕಾಲ ಮತ್ತು ಮಹಾ ಸಂಕಟ ಕಾಲ, ಜನರು ಹೆಚ್ಚಾಗಿ ಅಧಿಕವಾಗಿ ಪಾಪವನ್ನ ಪ್ರೀತಿಸುವಂತವರಾಗಿದ್ದಾರೆ, ಪಾಪದ ಜೀವಿತವನ್ನ ಜೀವಿಸುವಂತವರಾಗಿದ್ದಾರೆ. ನಾನು ಪ್ರಾರಂಭದಲ್ಲಿ ನಿಮ್ಮ ಗಮನಕ್ಕೆ ತಂದಿದ್ದೇನೆ, ಸಭೆ ಎತ್ತಲ್ಪಡುವಾಗ ಪವಿತ್ರಾತ್ಮರು ಕೂಡ ಈ ಭೂಮಿಯ ಮೇಲಿಂದ ಎತ್ತಲ್ಪಡುವಂತವರಾಗಿದ್ದಾರೆ. ಯಾವಾಗ ಪವಿತ್ರಾತ್ಮರು ಎತ್ತಲ್ಪಡುತ್ತಾರೋ, ಥೆಸಲೋನಿಕ ಪತ್ರಿಕೆಯ ಪ್ರಕಾರ ಪಾಪವನ್ನ ತಡೆಯಲು ಈ ಲೋಕದಲ್ಲಿ ಯಾವುದೇ ವಿಧವಾದಂತ ಕಾನೂನುಗಳಾಗಲಿ, ಕಟ್ಟಳೆಗಳಾಗಲಿ, ನಿರ್ಬಂಧಗಳಾಗಲಿ ಇರುವುದಿಲ್ಲ. ಜನರು ಅತಿಯಾದ ಪಾಪದ ಜೀವಿತವನ್ನ ಆ ದಿನಗಳಲ್ಲಿ ಜೀವಿಸುವಂತವರಾಗಿದ್ದಾರೆ. ಆದ ಕಾರಣ ಪ್ರಿಯ ದೈವಜನರು, ಈ ವಾಕ್ಯಕ್ಕೆ ಗಂಭೀರವಾಗಿ ಕಿವಿಗೊಡಿರಿ. 8ನೇ ವಾಕ್ಯದಲ್ಲಿ, 6-7 ವಾಕ್ಯದಲ್ಲಿ ದೇವದೂತನು ನ್ಯಾಯ ಶುಭ ವರ್ತಮಾನವನ್ನ ಸಾರಿದನು. 8ನೇ ವಾಕ್ಯದಲ್ಲಿ ದೇವದೂತನು ನ್ಯಾಯ ತೀರ್ಪನ್ನ ಸಾರುತ್ತಿದ್ದಾನೆ. ಬಿದ್ದಳು ಬಿದ್ದಳು, ಬಾಬೆಲ್ ಎಂಬ ಮಹಾನಗರಿಯು ಬಿದ್ದಳು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಈ ಲೋಕದಲ್ಲಿ ಈ ದಿನ ಜನರು ಯಾವುದು ಪ್ರಖ್ಯಾತಿಯಾದದು, ಯಾವುದು ಪ್ರಸಿದ್ಧವಾದುದು, ಯಾವುದು ಉನ್ನತವಾದುದು, ಯಾವುದು ಶ್ರೇಷ್ಠವಾದುದು ಎಂಬುದಾಗಿ ಪರಿಗಣಿಸುತ್ತಾರೋ, ಮುಂದಿನ ದಿನಗಳಲ್ಲಿ ಕರ್ತನವೆಲ್ಲವನ್ನೂ ಕೂಡ ತಾರುಮಾರು ಮಾಡುವಾತನಾಗಿದ್ದಾನೆ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ ನಮ್ಮ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. 9ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಅವನ ಹಿಂದೆ ಮೂರನೆಯವನಾದ ಒಬ್ಬ ದೇವದೂತನು ಬಂದು, ಯಾವನಾದರೂ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ. ಪ್ರಿಯರೇ, ಗಮನಿಸಿರಿ. ಈ ಮೂರನೆಯ ದೂತನು ಏನನ್ನ ಆತನು ಸಾರುತ್ತಾನೆ ಎಂಬುದಾಗಿ ನೋಡುವಾಗ, ಆತನು ನಾಶನವನ್ನ ಕುರಿತು ಸಾರುತ್ತಿದ್ದಾನೆ. ಮಾತ್ರವಲ್ಲ, ಅವನ ಒಂದು ಧ್ವನಿ ಹೇಗಿದೆ ಎಂಬುದಾಗಿ ನೋಡುವಾಗ, ಅವನ ಧ್ವನಿ ಗಟ್ಟಿಯಾದ ಧ್ವನಿಯಾಗಿದೆ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ಓದುವಂತವರಾಗಿದ್ದೇವೆ. ಈ ಮೂರನೆಯ ದೂತನು ಏನನ್ನು ಸಾರುತ್ತಿದ್ದಾನೆ? ಆತನು ಹೇಳುತ್ತಿದ್ದಾನೆ, ಮೃಗಕ್ಕೂ ಅದರ ವಿಗ್ರಹಕ್ಕೂ
ನಮಸ್ಕಾರ ಮಾಡಿ. ಸೊ ಪ್ರಿಯರೇ, ಶುಭ ವರ್ತಮಾನ ಅವರಿಗೆ ಸಾರಲ್ಪಟ್ಟಿದೆ. 1,44,000 ದೇವರ ಮಕ್ಕಳು ಶುಭ ವರ್ತಮಾನವನ್ನ ಸಾರಿದ್ದಾರೆ. ಇಬ್ಬರು ಸಾಕ್ಷಿಗಳ ಮೂಲಕ ದೇವರು ಶುಭ ವರ್ತಮಾನವನ್ನ ಸಾರಿದ್ದಾನೆ. ಮತ್ತು ಆ ಒಂದು ಸಂಕಟ ಕಾಲ, ಮಹಾಸಂಕಟ ಕಾಲದಲ್ಲಿ ಅನೇಕರು ಯೇಸುವನ್ನ ನಂಬುವಂತವರಾಗಿದ್ದಾರೆ. ನಾನು ನಿಮಗೆ ಆಗಲೇ ತಿಳಿಸಿದ್ದೇನೆ, ಬಿಸಿಲಿನ ತಾಪದಿಂದಲೂ ಹಸಿವೆಯಿಂದಲೂ ಅವರು ಎಲ್ಲವನ್ನ ಆ ದಿನಗಳಲ್ಲಿ ಶ್ರಮೆಯಲ್ಲಿ ಸಹಿಸಿಕೊಂಡಿದ್ದಾರೆ. ಯೇಸುವನ್ನು ಬಿಟ್ಟು ಮೃಗವನ್ನಾಗಲಿ, ಸುಳ್ಳು ಪ್ರವಾದಿಯನ್ನಾಗಲಿ, ಕ್ರಿಸ್ತ ವಿರೋಧಿಯನ್ನಾಗಲಿ ನಾವು ಆರಾಧಿಸುವುದಿಲ್ಲ, ನಾವು ಸೇವೆ ಮಾಡುವುದಿಲ್ಲ, ನಾವು ನಂಬುವುದಿಲ್ಲ, ನಾವು ನಮಸ್ಕರಿಸುವುದಿಲ್ಲ ಎಂಬುದಾಗಿ ತಮ್ಮ ಪ್ರಾಣವನ್ನು ಕಳಕೊಂಡಿದ್ದಾರೆ. ಇವೆಲ್ಲವುಗಳು ಕೂಡ ಆ ದಿನಗಳಲ್ಲಿ ನಡೆದರೂ ಕೂಡ ಕೆಲವು ದೇವರನ್ನ ನಂಬದೇ ಇರತಕ್ಕಂಥ ಜನರು ಏನು ಮಾಡುತ್ತಿದ್ದಾರೆ, ಅವರು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡುವಂತವರಾಗಿದ್ದಾರೆ. ವಾಕ್ಯವನ್ನ ಆಲಿಸುತ್ತಿರುವಂತ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಜೀವಿಸುತ್ತಿರ್ತಕ್ಕಂಥ ಈ ಕೃಪೆ ಕಾಲದಲ್ಲೂ ಕೂಡ ಸುವಾರ್ತೆ ಸಾರಲ್ಪಡುತ್ತಿದೆ. ಆದರೂ ಕೂಡ ಅನೇಕರು ಈ ಯೇಸು ಬೇಡ, ಈ ಸತ್ಯವೇದ ಬೇಡ, ಈ ಸುವಾರ್ತೆ ಬೇಡ ಎಂಬುದಾಗಿ ತಿರಸ್ಕಾರವನ್ನ ಮಾಡುವಂತವರಾಗಿದ್ದಾರೆ. ಮಾತ್ರವಲ್ಲ, ಅವರು ತಮ್ಮದೇ ಆದ ವಿಗ್ರಹಕ್ಕೂ ತಮ್ಮದೇ ಆದ ಮೃಗಕ್ಕೂ ಅವರು ನಮಸ್ಕಾರ ಮಾಡುವಂತವರಾಗಿದ್ದಾರೆ. ಸೊ ಪ್ರಿಯರೇ, ದೂತನು ಅವರ ಮೇಲೆ ನ್ಯಾಯ ತೀರ್ಪನ್ನ ಬರಮಾಡುತ್ತಿದ್ದಾನೆ, ನಾಶನವನ್ನ ಸಾರುತ್ತಿದ್ದಾನೆ. ಏನೆಂಬುದಾಗಿ ಸಾರುತ್ತಿದ್ದಾನೆ? ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ. ಸೊ ಪ್ರಿಯರೇ, ಕಳೆದ ದಿನದ ಧ್ಯಾನದಲ್ಲೂ ನಾವು ಧ್ಯಾನಿಸಿದೆವು, ಇವರುಗಳು ಸಂಕಟ ಕಾಲದಲ್ಲಿ ಮತ್ತು ಮಹಾಸಂಕಟ ಕಾಲದಲ್ಲಿ ಅವರು ಸೈತಾನನನ್ನ ಸೂಚಿಸುವಂತ, ಮನುಷ್ಯನ ಸಂಖ್ಯೆಯನ್ನ ಸೂಚಿಸುವಂತ ಗುರುತನ್ನ ಅವರು ಹಾಕಿಕೊಳ್ಳುತ್ತಾರೆ. ಈಗ ನಾವು ATM ಕಾರ್ಡ್ ಇಲ್ಲದೆ ಹೋದರೆ ATM ಇಂದ, ಯಂತ್ರದಿಂದ ಹಣವನ್ನು ತೆಗೆಯಲು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲದಲ್ಲಿ ಈ ಒಂದು ಸಂಖ್ಯೆಯನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಇಲ್ಲದೆ ಹೋದರೆ ವ್ಯಾಪಾರ ಮಾಡುವುದಕ್ಕೂ ಆಗುವುದಿಲ್ಲ, ಕೊಂಡುಕೊಳ್ಳುವುದಕ್ಕೂ ಆಗುವುದಿಲ್ಲ. ಈ ರೀತಿಯಾದಂಥ ಕಠಿಣವಾದ ಕಾಲ ಈ ಸಂಕಟ ಕಾಲದಲ್ಲಿ ಹಾದು ಹೋಗುವಂತವನಾಗಿದ್ದಾನೆ ಮಾನವ. ಆದರೂ ಕೂಡ ಅನೇಕರು ಅವರುಗಳೇನು ಮಾಡುತ್ತಾರೆ? ಅವರುಗಳು ಮೃಗವನ್ನು ಆರಾಧಿಸುತ್ತಾರೆ, ವಿಗ್ರಹವನ್ನು ಆರಾಧಿಸುತ್ತಾರೆ. ಹಣೆಯ ಮೇಲೆ ಕೈಯ ಮೇಲೆ ಅವರು ಸೈತಾನನ ಹೆಸರನ್ನ ಅವರು ಅಚ್ಚೆ ಹಾಕಿಕೊಳ್ಳುವಂತವರಾಗಿದ್ದಾರೆ. ವಾಕ್ಯವನ್ನ ಆಲಿಸುತ್ತಿರುವಂತ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ನನ್ನ ಜೀವಿತದಲ್ಲಿ ನೀವು ನಾನು ಒಪ್ಪಂದ ಮಾಡಿಕೊಳ್ಳದ ಜೀವಿತವನ್ನ ಜೀವಿಸಬೇಕು. ವಿ ಶುಡ್ ನಾಟ್ ಕಾಂಪ್ರಮೈಸ್. ನನ್ನನ್ನು ಯಾರು ನೋಡ್ತಾ ಇಲ್ಲ, ನನ್ನ ಜೊತೆಗೆ ಯಾರು ಇಲ್ಲ, ನಾನು ಇದಕ್ಕೆ ಒಪ್ಪಿಕೊಳ್ಳುತ್ತೇನೆ, ನನಗೆ ಇಷ್ಟವಿಲ್ಲದಿದ್ದರೂ ಕೂಡ ನಾನು ಇದಕ್ಕೆ ಒಪ್ಪಿಕೊಳ್ಳುತ್ತೇನೆ ಎಂಬುದಾಗಿ ನಾವು ಜೀವಿಸುವುದಾದರೆ ನಾವು ನಷ್ಟಕ್ಕೆ ಗುರಿಯಾಗುವಂತವರಾಗಿದ್ದೇವೆ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 10ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು ಎಂಬುದು. ಪ್ರಿಯರೇ, ಗಮನಿಸಿರಿ, ಅವರಿಗೆ ದೇವರ ಕೋಪವೆಂಬ ಪಾತ್ರೆ ಕೊಡಲ್ಪಡುತ್ತದೆ. ಎಂಥ ಪಾತ್ರೆ ಇದು? ಏನು ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ವಾಕ್ಯಕ್ಕೆ ಒತ್ತು ಕೊಡುತ್ತೇನೆ. ಯೋಬ 21ನೇ ಅಧ್ಯಾಯ 20ನೇ ವಾಕ್ಯ. Job chapter 21 verse 20. Let us hear the reading.
ತನ್ನ ನಾಶವನ್ನು ಕಣ್ಣಾರೆ ಕಾಣಲಿ, ಸರ್ವಶಕ್ತನ ರೌದ್ರ ರಸವನ್ನು ಪಾನ ಮಾಡಲಿ ಎಂದಿದೆ. ಯೆಶಯ ಬರೆದ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ, ಐಸಿಯಾ ಚಾಪ್ಟರ್ 51 ವರ್ಸ್ 17, 17ನೇ ವಾಕ್ಯ ಮತ್ತು 22ನೇ ವಾಕ್ಯ, 2 ವಾಕ್ಯಗಳನ್ನು ಓದಿಕೊಳ್ಳೋಣ. ಯೆಹೋವನು ತನ್ನ ರೋಷವನ್ನು ತುಂಬಿಕೊಂಡ ಪಾತ್ರೆಯಿಂದ ಕುಡಿದ ಯೆರೂಸಲೇಮೇ, ಎಚ್ಚೆತ್ತುಕೋ, ಎಚ್ಚೆತ್ತುಕೋ, ಎದ್ದು ನಿಲ್ಲು. ಭ್ರಮಣಗೊಳಿಸುವ ಆ ಪಾನದ ಪಾತ್ರೆಯಲ್ಲಿ ಒಂದು ತೊಟ್ಟನ್ನೂ ಉಳಿಸದೆ ಕುಡಿದು ಬಿಟ್ಟಿದ್ದಿ. 22ನೇ ವಚನ. ನಿನ್ನ ಕರ್ತನು ತನ್ನ ಜನರ ಪಕ್ಷವಾಗಿ ವ್ಯಾಜ್ಯ ಮಾಡುವ ನಿನ್ನ ದೇವರು ಆದ ಯೆಹೋವನು ಹೀಗೆನ್ನುತ್ತಾನೆ, ಇಗೋ, ಭ್ರಮಣಗೊಳಿಸುವ ಪಾನದ ಪಾತ್ರೆಯನ್ನು, ಅಂದರೆ ನನ್ನ ರೋಷವು ತುಂಬಿರುವ ಬಟ್ಟಲನ್ನು ನಿನ್ನ ಕೈಯೊಳಗಿಂದ ತೆಗೆದು ಹಾಕುವೆನು, ಅದನ್ನು ನೀನು ಇನ್ನೂ ಕುಡಿಯೆ ಎಂದಿದೆ. ಸುಪ್ರಿಯರೇ, ವಾಕ್ಯವನ್ನ ಗಮನಿಸಿರಿ. ದೇವರು ತನ್ನ ರೌದ್ರವೆಂಬ ಪಾತ್ರೆಯನ್ನ, ದ್ರಾಕ್ಷರಸವನ್ನ ಆ ದಿನಗಳಲ್ಲಿ ಮಾನವನಿಗೆ ಆತನು ಕೊಡುವಾತನಾಗಿದ್ದಾನೆ. ಅದರ ಪರಿಣಾಮ ಮಾನವನು ಯಾತನೆಯನ್ನ ಪಡುವಾತನಾಗಿದ್ದಾನೆ. ಮಾನವನ ಯಾತನೆಯನ್ನ ಯಾವ ರೀತಿ ಪಡುತ್ತಾನೆಂಬುದಾಗಿ ನೋಡುವಾಗ ಲೂಕ ಬರೆದ ಸುವಾರ್ತೆ 16ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಐಶ್ವರ್ಯವಂತನು ನರಕದಲ್ಲಿ, ಪಾತಾಳದಲ್ಲಿ ವೇದನೆ ಪಡುತ್ತಿದ್ದನು. ಕಣ್ಣೆತ್ತಿ ಅಬ್ರಾಮನ ಕಡೆಗೆ ನೋಡಿದನು, ನನ್ನ ನಾಲಿಗೆಯನ್ನ ತಣ್ಣಗೆ ಮಾಡಲಿ, ಲಾಜರನು ತನ್ನ ತುದಿ ಬೆರಳನ್ನ ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನ ತಣ್ಣಗೆ ಮಾಡಲಿ. ಇಲ್ಲಿ ಬೆಂಕಿ ಇದೆ, ಇಲ್ಲಿ ಸಂಕಟವಿದೆ, ಇಲ್ಲಿ ವೇದನೆ ಇದೆ ಎಂಬುದಾಗಿ ಆ ಐಶ್ವರ್ಯವಂತನು ಯಾವ ರೀತಿಯಾಗಿ ಯಾತನೆ ಪಟ್ಟನೋ, ಅದೇ ರೀತಿಯಾಗಿ ಯಾರೆಲ್ಲ ದೇವರ ಆ ರೌದ್ರವನ್ನ, ಆ ದ್ರಾಕ್ಷರಸ ಎಂಬತಕ್ಕಂಥ ಉಗ್ರತೆಯನ್ನ ಕುಡಿಯುತ್ತಾರೋ ಅವರೆಲ್ಲರೂ ಕೂಡ ವೇದನೆಯನ್ನ ಪಡುವಂತವರಾಗಿದ್ದಾರೆ. ಇಲ್ಲಿ ಒಂದು ವಾಕ್ಯವನ್ನ ಪ್ರಕಟಣೆ ಗ್ರಂಥದಲ್ಲಿ ನಾವು ಓದುತ್ತೇವೆ. ಆ ವಾಕ್ಯ ಭಾಗವೇನೆಂದರೆ, ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು. ಈ ಬೆಂಕಿ ಮತ್ತು ಗಂಧಕ ನ್ಯಾಯ ತೀರ್ಪನ್ನ ಕುರಿತು ಮಾತನಾಡುತ್ತದೆ. ಈ ಬೆಂಕಿ ಮತ್ತು ಗಂಧಕ ಸೊದೋಮ್ ಪಟ್ಟಣದ ನಾಶನದಲ್ಲಿ ದೇವರು ಉಪಯೋಗಿಸಿದನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಪ್ರಿಯರೇ, ಗಂಧಕ ನಮ್ಮ ದೇಹದ ಮೇಲೆ ಬೀಳುವುದಾದರೆ ದೇಹ ಉರಿಯುವಂತದಾಗಿದೆ. ಅದೇ ರೀತಿಯಾಗಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸಬಹುದು, ಮುಂದಿನ ದಿನಗಳಲ್ಲಿ ದೇವರು ತನ್ನ ಪಾತ್ರೆಯನ್ನ, ಉಗ್ರವಾದ ಪಾತ್ರೆಯನ್ನ ಕೊಡುವಾಗ ಮಾನವನು ಕೂಡ ಈ ರೀತಿಯಾಗಿ ಆತನು ಹಗಲಿರುಳು ಕೂಡ ಆತನು ಸಂಕಟ ಪಡುವಾತನಾಗಿದ್ದಾನೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ. ದೇವರ ವಾಕ್ಯ ಏನ್ ಹೇಳುತ್ತದೆ? ಈ ಒಂದು ಯಾತನೆ ನಿಲ್ಲುವುದಿಲ್ಲ. ಈ ಒಂದು ಯಾತನೆ ಯುಗ ಯುಗಾಂತರಗಳಲ್ಲಿ ಇರುವಂತದಾಗಿದೆ. ಎಷ್ಟೊಂದು ಭಯಂಕರವಾದಂಥದ್ದು. ಪ್ರಿಯ ದೈವ ಜನರೇ, ನೀವು ನಾನು ಈ ದಿನದ ಸತ್ಯವೇದದ ಮುಕ್ತಾಯದಲ್ಲಿ ನಮ್ಮ ಜೀವಿತವನ್ನ ಪರೀಕ್ಷಿಸಿಕೊಳ್ಳೋಣ. ನೀವು ನಾನು ಆ ಬೆಂಕಿ ಗಂಧಕಗೊಳ್ಳುರಿಯುವ ಯಾತನೆಗೆ ಒಳಗಾಗಬಾರದು. ನೀವು ನಾನು ಸೈತಾನನ ಮಾತಿಗೆ ವಿಧೇಯತೆಯನ್ನು ತೋರಬಾರದು. ನೀವು ನಾನು ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ ಪಾಪಕ್ಕೆ ಸ್ಥಳವನ್ನ ಕೊಡಬಾರದು. ನೀವು ನಾನು ದೇವರ ಮಕ್ಕಳಾಗಿ ದೇವರಾತ್ಮನಿಗೆ ವಿಧೇಯತೆಯನ್ನು ತೋರುತ್ತಾ, ದೇವರ ವಾಕ್ಯವನ್ನ ಧ್ಯಾನಿಸುತ್ತಾ ದೇವರ ಮಾರ್ಗದಲ್ಲಿ ನಾವು ನಡೆಯೋಣ. ಬರಲಿರುವ ದೈವ ಕೋಪದಿಂದ, ದೇವರ ನ್ಯಾಯ ತೀರ್ಪಿನಿಂದ ನಾವೆಲ್ಲರೂ ಕೂಡ ತಪ್ಪಿಸಿಕೊಳ್ಳೋಣ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.